ISSನ ಹಾರ್ಮೋನಿ ಮಾಡ್ಯೂಲ್ ಅಂತ ಒಂದಿರುತ್ತೆ, ಅಲ್ಲಿಗೆ ಹೋಗಿ ಕ್ಯಾಪ್ಸೂಲ್ ಸೇರಿಕೊಳ್ಳಬೇಕು. ಅದೇನೋ ಮೇಟಿಂಗ್ ಅಡಾಪ್ಟರ್ ಅಂತ ಇರುತ್ತಂತೆ, ಅದು ಯಾರು ಹೆಸರು ಕೊಟ್ಟರು. ಮೇಟಿಂಗ್ ಅಡಾಪ್ಟರ್ಗೆ ಕ್ಯಾಪ್ಸೂಲನ್ನು ಜೋಡಣೆ ಮಾಡಲಾಗತ್ತೆ. ಕ್ಯಾಪ್ಸೂಲ್ನಲ್ಲಿ 12 ಕೊಂಡಿಗಳಿರ್ತವೆ. ಒಂದೊಂದು ಕೊಂಡಿಯೂ ಕೂಡ ಅಂದರೆ ಗಾಳಿ ಕೂಡ ಹೋಗದಷ್ಟು ಕರೆಕ್ಟಾಗಿ ಸೇರಿಕೊಳ್ಳಬೇಕು, ಅದಕ್ಕೆ ಕರೆಕ್ಟಾಗಿ ಲಾಕ್ ಆಗಬೇಕು. ಆಮೇಲೆ ಬಾಗಿಲು ತೆಗಿಬೇಕಲ್ಲ, ಎರಡು ಡೋರ್ಗಳು ಒಂದಕ್ಕೊಂದು ಸೇರಿಕೊಂಡ ನಂತರ ಆ ಕಡೆಯವರೊಂದು ಬಾಗಿಲು ತೆಗಿಬೇಕು, ಈ ಕಡೆಯವರೊಂದು ಬಾಗಿಲು ತೆಗಿಬೇಕು. ಆವಾಗ ಇಲ್ಲಿರೋರು ಒಳಗಡೆ ಹೋಗೋದಕ್ಕಾಗತ್ತೆ. ISS ಒಳಗೆ ಆ ಪ್ರಕ್ರಿಯೆ 2 ತಾಸು ತಗೊಳುತ್ತಂತೆ. 2 ತಾಸುಗಳ ಪ್ರಕ್ರಿಯೆ ಅದು. ಕಂಪ್ಲೀಟಾಗಿ ಸೇರಿಕೊಂಡ ಮೇಲೆ ಬಾಗಿಲು ತೆಗಿತಾರೆ. ರಾಕೆಟ್ನಲ್ಲಿರುವಂಥವ್ರು ಅಲ್ಲಿಗೆ ಹೋದರು. ಇನ್ನು 14 ದಿವಸ ಅಲ್ಲೇ ಇರ್ತಾರೆ. ಅನೇಕ ರೀತಿಯ ಪ್ರಯೋಗಗಳನ್ನು, ನೆನ್ನೆ ಪ್ರಯೋಗಗಳ ಲಿಸ್ಟು ಹೇಳಿದೆ ನಾನು, ಮಾಡ್ತಾರೆ. ಅಲ್ಲಿಂದ ಶುಭಾಂಶು ಶುಕ್ಲಾ ಅವರ ಹೇಳಿಕೆಗಳು ಬಂದಿದ್ದಾವೆ. ಯೋಜನೆಯ ಭಾಗವಾಗಿರುವ ಎಲ್ಲರಿಗೂ ಧನ್ಯವಾದ. ಇದು ಒಬ್ಬರ ಸಾಧನೆ ಅಲ್ಲ ಅಂತ ಭಾವಿಸ್ತೇನೆ. ಇದರಲ್ಲಿ ಭಾಗಿಯಾಗಿರುವ ಎಲ್ಲರದ್ದು ಸಾಧನೆ ಇದು. ಎಲ್ರಿಗೂ ಧನ್ಯವಾದ ಅಂಥೇಳಿ ಇದು ಹೋಗೋಕ್ಕಿಂತ ಮುಂಚೆ ದಾರಿಲೊಂದು ಮಾತಾಡಿದ್ರು. ಅಂದರೆ ಒಂದು ಹಂಸದ ಬೊಂಬೆ ಇಟ್ಕೊಂಡು ಹೋಗಿದ್ದಾರೆ ಅವರು. ತುಂಬ ಕಾಣಿಸಿಕೊಂಡದ್ದು. ಭಾರತೀಯ ಸಂಸ್ಕೃತಿಯ ಪ್ರಮುಖವಾದ ಅಂಗ ಇದು ಹಂಸ ಅಂತ. ಪ್ರಯಾಣದ ಖುಷಿಯನ್ನು ಅನುಭವಿಸ್ತಾ ಇದ್ದೀನಿ, ಮಗುವಿನಂತೆ ನಲಿತಾ ಇದ್ದೀನಿ ಅಂತ ಆನ್ ದ ವೇ ಕಳಿಸಿದಂಥ ಮೆಸೇಜು. ಎಲ್ಲವನ್ನು ಕಲ್ಕತ್ತಾ ಇದ್ದೀನಿ ಇಲ್ಲಿ ಅಂತ. ಹೋಗಿ ತಲುಪಿದ ನಂತರವೂ ಅಲ್ಲಿಂದ ಒಂದು ಸಂದೇಶ ಕಳಿಸಿದ್ರು. ಕೇಳಿಸ್ಕೊಳ್ಳಿ. I wanted to take this opportunity to thank everyone who has been a part of this. I understand that this is not a personal accomplishment. It is a collective achievement of each and every one of you who has been a part of this journey. We showed you joy and grace. You know, this is swan, a great symbol. It looks really cute, but we have a very important swan in our Indian culture, which we are enjoying the views, enjoying the entire experience, learning like a baby, you know, learning the new steps, learning how to walk, learning how to control yourself, everything, learning how to eat, I think. So it's a new environment, new challenge, and I'm really enjoying this experience with my fellow astronauts here. Thank you, Peggy. So I am number 634. That's a privilege. No, but to be fair, it is a privilege to be amongst the few who have got the chance to see the Earth from a vantage point that I have been able to see now. It has been a wonderful ride. It has been great, and I was looking forward to come to space. You know, it is something to look forward to as such. But the minute I entered the International Space Station and you guys, this crew, you just made me feel so welcome, as if you literally opened your doors, like your house doors for us. That's true. So, but it was fantastic. I feel even better. You know, whatever expectation I had of coming here, they were surpassed by the view, of course. That's the big part of it, but by you guys as well. So thank you so much. I think this was fantastic. ನೋಡಿ, 378 ಕಿಲೋಮೀಟರ್ ದೂರದಲ್ಲಿ 28,000 km/h ಸ್ಪೀಡ್ನಲ್ಲಿ ಹೋಗ್ತಾ ಅಷ್ಟೊಂದು ಸೀಮ್ಲೆಸ್ ಆಗಿರುವ ವಿಡಿಯೋ ಮಾಡಿ ಭೂಮಿಗೆ ಕಳಿಸ್ಬೋದು ಅಂದರೆ ವಿಜ್ಞಾನ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತ. ಆಸ್ಟ್ರೋನಾಟ್ ಆಗಬೇಕು ಅನ್ನೋದು ಅನೇಕರ ಕನಸು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಒಳಗೆ ಹೋಗಬೇಕು ಅಂತ ಕನಸು ಕೆಲವರಿಗೆ ಈಡೇರುತ್ತೆ. ಮೊಟ್ಟ ಮೊದಲ ಭಾರತೀಯ ಶುಭಾಂಶು ಶುಕ್ಲಾ, ಮೊಟ್ಟ ಮೊದಲ ಭಾರತೀಯ. ವಿ ಆರ್ ಆಲ್ ಪ್ರೌಡ್ ಆಫ್ ಹಿಮ್. ಭಾಳ ಖುಷಿ ಆಗುತ್ತೆ, ಅವ್ರ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಆದರೆ ಕುಟುಂಬದವ್ರು ಹೆಂಗಾಗ್ತಿರ್ಬೇಕು ಅಂತ ಎದೆ ಹೊಡ್ಕತ್ತಿರುತ್ತೆ. ಅಫ್ಕೋರ್ಸ್ ಒಂದು ದೊಡ್ಡ ತಂಡ ಎಲ್ಲ ರೀತಿಯ ತಯಾರಿಯನ್ನು ಮಾಡಿರ್ತಾರೆ, ಎಲ್ಲ ಪ್ರಿಕಾಷನ್ಸು ತಗೊಂಡಿರ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ಕಲ್ಪನಾ ಚಾವ್ಲಾದ್ ನೆನೆಸ್ಕೊಂಡು ಹೆಂಗಾಗಿರ್ಬೇಕು ಅಂತ ಎಷ್ಟು ಖುಷಿಪಟ್ಟರು ಅವರು ಇಡೀ ಮಿಷನ್ ಯಶಸ್ವಿ ಆದಾಗ. ಆಶಾ ಶುಕ್ಲಾ ಅಂತ ಅವ್ರ ತಾಯಿ ಮಾತಾಡಿದ್ದಾರೆ ನೋಡಿ. सफल लैंडिंग हो गई है तो बहुत गर्व की बात है, बहुत अच्छा है, सबके लिए अच्छा है, हमारे लिए तो खैर अच्छा है ही है। हमको तो बहुत खुशी हो रही है। अगर कहीं कोई दिक्कत कुछ होती तो थोड़ा खराब लगता, लेकिन सब कुछ ठीक ठाक हो गया है, अच्छा है।
प्रार्थना रोज करते हैं। बहुत अच्छा लग रहा है, उसके पहुंचने के बाद बहुत अच्छा लग रहा है। अब यही है प्रार्थना भगवान से कि अभी जो कुछ जिस लिए गए वो सब काम संपन्न करके आराम से वापस धरती पर आए। अब इसकी प्रार्थना करनी है। सफलता का श्रेय हम अपने बच्चे को ही देंगे, उसका खुद का श्रेय है उसमें किसी का हाथ नहीं है। उसकी कड़ी मेहनत, कड़ी लगन और निष्ठा, उसकी काम के प्रति लगन जो है उसने उसको इतना ऊंचाइयों पे पहुंचाया है। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ।